ಅಲ್ಲಿ ಏನ್ ಮಾಡ್ತಾರೆ, ಮಗನೇ ಮಗಳೇ ತಪ್ಪು ಮಾಡಬಾರದು. ನೋಡಿ, ನಾವು 4ನೇದು ವ್ಯಕ್ತಿಯನ್ನು ನೋಡಿದ್ರೆ ಲೋಟನ ವಿಷಯ. ಆ ಲೋಟನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಆ ದೇವರ ಪ್ರಭಾವವನ್ನು ತಿಳ್ಕೊಂಡಿರದ ವ್ಯಕ್ತಿಯಾಗಿ ಮಾರಿದಿಕ್ಕೇನೋ ನಾವು ಈ 4 ಜನನ ನೋಡಿದೆ. ಪ್ರಿಯರೇ, ಇಲ್ಲಿ ನಾನು ಕಳೆದ ಸೇರಿನ ಲಾಸ್ಟ್ ಹೇಳಿದೆ, ಈ ಪ್ರಭಾವ ಎಲ್ಲ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಏನ್ ನಮ್ಮಲ್ಲಿ ಇರಬೇಕು ಅಂದ್ರೆ ಹೆಚ್ಚಿನಾಗಿ ಪ್ರಾರ್ಥನೆ. ನಾನು ಒಂದ್ಸರಿ ಹೇಳಿದ್ದೆ ನಿಮಗೆ, ಪವಿತ್ರಾತ್ಮ ದೇವರ ಹಳೆ ಒಡಂಬಡಿಕೆಯಲ್ಲಿ ದೇವರ ಆತ್ಮನು ಸೌಲನ ಮೇಲೆ ಬಂದ. ಆದ್ರೆ ಸೌಲನು ಮಾಡಿದಂತ ಎಡವಟ್ಟು ಕೆಲಸಗಳಿಂದ, ಮಾಡಿರೋದು ಉಲ್ಟಾ ಕೆಲಸಗಳಿಂದ ದೇವರ ಆತ್ಮನು ಸೌಲನ್ನು ಬಿಟ್ಟು ಹೋಗಿದೆ ನೋಡಿದೆ. ಅವಾಗ ನಾನು ನಿಮಗೆ ಒಂದು ಸ್ಟೇಟ್ಮೆಂಟ್ ಹೇಳಿದೆ, ದೇವರ ಆತ್ಮ ನಮ್ಮ ಮೇಲೆ ಬಂದಾದ್ಮೇಲೆ, ಇಲ್ಲ ಪವಿತ್ರಾತ್ಮ ಕೃಪಾ ನಮ್ಮ ಮೇಲೆ ಬಂದಾದ್ಮೇಲೆ ದೇವರ ದಾರಿಯಲ್ಲಿ ನಾವು ನಡೆಯಲಿಲ್ಲ, ಪಾಪ ಪೂರಿದ. ಇಲ್ಲಿ ನಾನು ಅವತ್ತು ಹೇಳಿದಂತ ವಿಷಯ ಇದೆ, ದೇವರ ಆತ್ಮ ನಮ್ಮಿಂದ ಹೊರಗಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆ ದೇವರನ್ನೇ ಇಷ್ಟವಾಗಿರೋ ದಾರಿಯಲ್ಲಿ ನಾವು ನಡೀಲಿಲ್ಲ ಅಂತ ಖಂಡಿತ ಹೋಗುತ್ತೆ ಅಂತ ಎಕ್ಸಾಂಪಲ್, ಸೌಲನ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ. ಆದ್ರೆ ಪವಿತ್ರಾತ್ಮನ ಕಳಿಸ್ಕೊಡೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಒಂದು ವಿಷಯ ಹೇಳಿದೆ ಅಂತ ಹೇಳಿದ್ರೆ, ನೋಡಿ, ಈ ಕಳಿಸುವಂತ ಆತ್ಮನು, ಪವಿತ್ರಾತ್ಮನು ಯಾವಾಗಲೂ ಒಂದ್ಸರಿ ನಿಮ್ಮ ಹತ್ರ ಮಾತ್ರ ಇದ್ದು ಆಚೆ ಜಾಗ ಹೋಗೋದಂತಾರೆ ವ್ಯಕ್ತಿ ಅಲ್ಲ, ಇಡೀ ಜೀವನ ಪೂರ್ತಿ ನಿಮ್ ಜೊತೆ ಇರುವಂತ, ಲೋಕಾಂತ್ಯದವರೆಗೂ ಇರುವಂತ ವ್ಯಕ್ತಿ ಅಂತ. ಪ್ರಿಯರೇ, ನಿಜ ಇದು. ಈ ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿ ನಾವು ಯಾವ ಸಿಚುವೇಶನ್ ಅಲ್ಲಿ ಆದ್ರೂ, ಯಾವ ಪಾಪ ಮಾರ್ಗದಲ್ಲಿ ಆದ್ರೂ ಕೂಡ ನಮ್ಮಲ್ಲಿ ಇರುತ್ತೆ. ಬೇಜಾರು ಮಾಡ್ಕೊಂಡು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಗೆಸ್ಟ್ ಬಂದಿದ್ದು, ನಾವು ಎಲ್ಲವರನ್ನು ಪವಿತ್ರಾತ್ಮನ ಸ್ವೀಕಾರ್ಯ ಮಾಡಾಯ್ತು. ನಮ್ಮ ಮನೆಯಲ್ಲಿ ಒಂದು ಹೊಸ ಗೆಸ್ಟ್ ಬಂದಿದೆ. ಗೆಸ್ಟ್ ಬಂದು ನಾವು ಹಾಳಲ್ಲಿ ಕೂರ್ಸಿದ್ದೀನಿ. ಹೆಂಡತಿ ಏನ್ ಮಾಡ್ತಾರೆ, ಕಿಚನ್ ಅಲ್ಲಿ ಏನೋ ಕೆಲಸ, ಗಂಡ ಇನ್ನೇನೋ ಹೊರಗಡೆ ಬೇರೆ ಏನೋ ಬಿಸ್ನೆಸ್ ಮಾತಾಡ್ತಾ ಹೊಂಟಿದ್ದಾರೆ, ಮಕ್ಕಳು ಇಬ್ರು ರೂಮಲ್ಲಿ. ಈ ಬಂದಿರೋದಂದ ಈ ಗೆಸ್ಟ್ ಅಂದಿರೋದ್ ವ್ಯಕ್ತಿ ಎಷ್ಟು ಸಮಯ ವೆಯ್ಟ್ ಮಾಡ್ತಾರೆ ಹೇಳಿ? ಅಲ್ಲಿ ಅರ್ಧ ಗಂಟೆ, 1 ಗಂಟೆ, 3/4 ಗಂಟೆ ಮ್ಯಾಕ್ಸಿಮಮ್. ನಮ್ದೆಲ್ಲ ಒಂದು ಟೆಂಪರ್ ನೋಡಿದ್ರೆ ಒಂದು 10-15 ನಿಮಿಷ. ನಮ್ಮನ್ನ ಯಾರು ಮೈಂಡ್ ಮಾಡ್ತಲ್ಲ, ಯಾವ್ದು ಇದು ಮಾಡ್ತಲ್ಲ. ಮಧ್ಯದಲ್ಲಿ 1 ನಿಮಿಷ ಬಂದೆ, 1 ನಿಮಿಷ ಯಾರಾದ್ರೂ ಹೇಳಿದ್ರು ಓಕೆ, ಹೆಂಗೋ. ತಿರುಗಿನೇ ನೋಡದಲ್ಲಿರುವಾಗ ಯಾರಿಗೆ ಗೊತ್ತಿಲ್ಲದಲ್ಲೇ ಸೀದಾ ಹೇಳಿದು ನಮ್ಮ ಪಾಡಿಗೆ ನಾವು ಹೊರಟು ಬಿಡ್ತೀವಿ. ಹೌದು ಅಲ್ವೋ? ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು, ಪ್ರಾಣವನ್ನು ಕೊಟ್ಟು ಪುತ್ರನ, ತಂದೆಯಾದ ದೇವರಿಂದ ಹೊರಟು ಪುತ್ರನಾದ ದೇವರಿಂದ ನಮಗೆ ದೊರಕಿರುವಂತ ಪವಿತ್ರಾತ್ಮನು ನಮ್ಮೊಳಗೆ ಬಂದಾದ್ಮೇಲೆ ನಾವು ತಿರುಗಿನೇ ನೋಡಲ್ಲ ಅಂತ ಹೇಳಿದ್ರೆ, ಪ್ರಿಯರೇ, ಹೇಗೆ ಅವಸ್ಥೆ ಹೆಂಗೆ ಆಗಿದೆ, ಕ್ರಿಶ್ಚಿಯನ್ ಲೈಫ್ ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಅದು ಬದಲಾಗಿದೆ ಅಂತ ಹೇಳಿದ್ರೆ, ಪವಿತ್ರಾತ್ಮ ಬಂದಾದ್ಮೇಲೆ ಈ ಕೆಲವೊಂದು ಈ ಸೌದೆ ಒಲೆಯಲ್ಲಿ ನಾವು ಬೂದಿ ಎಲ್ಲ ಮುಚ್ಚಿರುತ್ತೆ, ಅದ್ರ ಒಳಗಡೆ ಒಂದು ಸಣ್ಣ ಒಂದು ಬೆಂಕಿ, ಎಲ್ಲ ಒಂದು ಎಂಡ ಅಂತ ಹೇಳ್ತಾರೆ, ಒಂದು ಸಣ್ಣದೊಂದು ಇರುತ್ತೆ. ಅದೇ ತರ ಮುಚ್ಚಲ್ಪಟ್ಟಿರುವಂತ, ಇದೇ ಅಂತ ಕಾಣಿಸದೇ ಇಲ್ಲದ ಅಂತ ಒಂದು ಅವಸ್ಥೆಯಲ್ಲಿ ಪವಿತ್ರಾತ್ಮ ಕೃಪಾವರ ನಮ್ಮ ಹೃದಯದಲ್ಲಿ ನಾವು ಪರಿಶೋಧನೆ ಮಾಡಬೇಕಾಗಿರೋದು ಹೇಗೆ ಇದೆ. ಪವಿತ್ರಾತ್ಮನ ಏನಕ್ಕೆ ಬೇಕು ಹೇಳಿ? ನಮಗೆ ಎಲ್ಲರೂ ಪವಿತ್ರಾತ್ಮ ಬೇಕು ಬೇಕು ಅಂತ ಹೇಳ್ತಾರೆ. ಪವಿತ್ರಾತ್ಮನ ಏನಕ್ಕೆ ನಮಗೆ ಬೇಕು? ಹೌದು, ಈ ಕಾಲದಲ್ಲಿ ನೋಡಿದ್ರೆ, ಈಗ ಸುವಾರ್ಥ ಹೇಳೋರಾಗ್ಲಿ, ಸೇವಕರಾಗ್ಲಿ, ಎಲ್ಲರೂ ನೋಡಿದ್ರೆ ಅದ್ಭುತ ಕಾರ್ಯಗಳು ಮಾಡ್ಲಿಕ್ಕೋಸ್ಕರ, ಅಂದ್ರೆ ಅದ್ಭುತ ಕಾರ್ಯಗಳು ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಒಳ್ಳೆ ಒಂದು ಬಿಸ್ನೆಸ್ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಫಸ್ಟ್ ತನ್ನ ಈ ಕಾರ್ಯ ಮಾಡಿದಂತೆ ಕಾನಾನ್ ದೇಶದಲ್ಲಿ ಇರುವ ಆ ಮದುವೆ ಸಂದರ್ಭದಲ್ಲಿ ನೀರನ್ನ ವೈನ್ ಮಾಡಿದೆ. ತುಂಬಾ ಚೆನ್ನಾಗಿರೋದು ಕೆಲಸ. ಶಿಷ್ಯರು ಯೇಸು ಕ್ರಿಸ್ತನಿಗೆ ಬೇಡ್ಕೊಂಡಿರೋದು ಒಂದು ವಿಷಯ ಅಂದ್ರೆ, ದೇವರೇ ಪ್ರಾರ್ಥನೆ ಹೇಗೆ ಮಾಡೋದು ಅಂತ ಹೇಳಿಕೊಡು. ಬದಲಾಗಿ ಈ ಕಾಲಮಾನದಲ್ಲಿ ಇರೋದು ಜನಗಳಾದ್ರೆ ಏನ್ ಹೇಳುದು, ಅದೇ ಈ ಪ್ರಾರ್ಥನೆ ವಿಷಯದಲ್ಲ ಇರ್ಲಿ, ಅಲ್ಲಿ ಈ ಟೆಕ್ನಿಕ್ ಇದೆಯಲ್ಲ, ಯಾವುದು ಈ ನೀರನ್ನ ವೈನ್ ಮಾಡಿದ ಟೆಕ್ನಿಕ್, ಅದೊಂದು ಚೂರು ನಮಗೆ ಹೇಳಿಕೊಟ್ರೆ ಅಂದ್ರೆ ಸರಿ, ಲೈಫ್ ಸೆಟ್ಲ್ ಆಗ್ಬಿಡ್ತೀವಿ ನಾವು. ಇಲ್ಲಾದ್ರೆ ಈ ಕಣ್ಣು ಹೋಗಿರೋರಿಗೆ ಕಣ್ಣು ನಮ್ಗೆ ಇದೇ ತರ ಮುಟ್ಟಿ ಏನೋ ಇದು ಮಾಡ್ಕೊಂಡ್ಬಿಟ್ಟು ಸುಖಪಡಿಸ ಆ ಟೆಕ್ನಿಕ್. ಅಲ್ಲಾದ್ರೆ ಈ ಸತ್ತೋಗಿರ್ನ ಮೂರ್ದಾಕದು ಹಾಕಿರ್ನು ಎಲ್ಲದನ್ನು. ಪ್ರಿಯರೇ, ಶಿಷ್ಯರು ಹೇಳಿಕೊಂಡದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳೋದಾದ್ರೆ, ಪ್ರಾರ್ಥನೆ ಹೇಗೆ ಕೇಳ್ತಾರೆ, ಪವಿತ್ರಾತ್ಮನ ಕಳಿಸ್ಕೊಟ್ಟಾದ್ಮೇಲೆ ಮೊದಲನೇದಾಗಿ ಪ್ರಾರ್ಥನೆ ಹೇಗೆ ಮಾಡಬೇಕಂತ ಕಲಿಸ್ತಾರೆ ಅಂತ ಹೇಳೋದು. ಈ ಕಾಲಮಾನದಲ್ಲಿನೂ ಹೇಗೆ ಪ್ರಾರ್ಥನೆ ಮಾಡಬೇಕು, ಬಹಳ
ಟೈಮ್ ಲೇಟ್ ಆಗಿದೆ. ಬಹಳ ಸಿಂಪಲ್ ಆಗಿ ಸಣ್ಣದಾಗಿ ನಾನು ಒಬ್ಬರು ಉದಾಹರಣೆ ಹೇಳ್ತೀನಿ. ನಮ್ಮ ಪ್ರಾರ್ಥನೆ ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ, ಇಲ್ಲಿ ಮಾರ್ಕನ ಸುವಾರ್ತ 10ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ, 46ನೇ ವಾಕ್ಯದಿಂದ ನಾವು 46ನೇ ವಾಕ್ಯದಲ್ಲಿ ಯೆರಿಕೋಗೆ ಯೇಸು ಕ್ರಿಸ್ತನು ಬಾಕಿರೋರೆಲ್ಲ ಬಂದ್ರ ಸಮಯದಲ್ಲಿ 47ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಕುರುಡನು ಕೂತಿದ್ದ. ಅವನು ಯಾವ್ದೋ ಕುರುಡನು ಭಿಕ್ಷ ಯಾಜಕನಾಗಿರೋದಂತ, ಭಿಕ್ಷ ಮಾಡುವಂತ ಒಬ್ಬ ಕುರುಡ ಭಿಕ್ಷಕನು ಅಲ್ಲಿ ಕೂತಿದ್ದ. ಅಲ್ಲಿ ಯೇಸು ಕ್ರಿಸ್ತನ್, ನಜರೇತಿನ ಯೇಸು ಕ್ರಿಸ್ತನ್ ಹೋಗ್ತಾರಂದ ಹೆಂಗೋ ಅವನ್ ಕಿವಿಯೇ ಬಿದ್ಬಿಟ್ಟು ಆ ಕೂತರ ಜಾಗದಿಂದ ಕಿರ್ಚಾಡ್ತಾ ಇದ್ದಾನೆ. ದಾವೀದನ ಕುಮಾರನೇ ಯೇಸುವೆ, ಕೂಗಾಡ್ತಾ ಇದ್ದಾನೆ, ಕಿರ್ಚಾಡ್ತಾ ಇದ್ದಾನೆ. ಆ ಒಂದು ಪ್ರಾರ್ಥನೆ ಹೆಂಗಾದ್ರು, ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಈ ಕಾರ್ಯ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವನ ನಂಬಿಕೆ ಇತ್ತು, ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವನ್ ಕಿರ್ಚಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಇರೋದಂದ ಒಂದು ರೀತಿಯಲ್ಲಿ ಹೇಳ್ಬೋದು. ಯಾಕಂದ್ರೆ ಹೆಂಗಾದ್ರೂ ಮಾಡ್ಬೇಕು, ಅವನಷ್ಟು ಆ ಕುರುಡನಾಗಿ ಭಿಕ್ಷ ಬೇಡ್ಕೊಂಡು ಅವಸ್ಥೆಯಿಂದ ಹೊರಗಡೆ ಬರ್ಬೇಕು ಅಂತ, ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಆಗುತ್ತೆ ಅಂತ ಹೇಳಿ ಬೇಡ್ಕೊಳ್ತಾರೆ. ಪ್ರಿಯರೇ, ನಮ್ಮ ಮನಪೂರ್ವವಾಗಿ ಮನಸ್ಸಿಂದ ನಮ್ಮ ಕರ್ತನಾದ ದೇವರಿಗೆ ನಾವು ಬೇಡ್ಕೊಳ್ಳೋದೆಲ್ಲ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ನಮ್ಮ ದೇವರು. ಆದ್ರೆ ನಮಗೆ ಬೇಡ್ಕೊಳ್ಳುವ ರೀತಿ ಇನ್ನು ತಿಳಿಯಿದೆ. ಇಲ್ಲಿ ಇನ್ನೊಂದು ವೇಳೆ ನಮಗೆ ಬೇಡ್ಕೊಳ್ಳುವಂತ ರೀತಿಯಲ್ಲಿ, ಆ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಹೋಗುವಾಗ, ಈಗ ಈ ಪ್ರಪಂಚದಲ್ಲಿ ಈ ಕಾಲಮಾನದಲ್ಲಿ ನಡೆಯುವ ಒಂದು ವಿಷಯ ಗೊತ್ತಾ ನೋಡಿ. ಇಲ್ಲಿ ಇದು ನೋಡಿ 48ನೇ ವಾಕ್ಯದಲ್ಲಿ ಬರುವಾಗ, ಯಾವುದು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ, ಅನೇಕರು ಸುಮ್ಮನೆ ಯಾಕೆ ಕಿರಿಚಾಡ ಕೂಗಬೇಡ ಅಂದ್ರೆ ಇಲ್ಲಿ ನೋಡಿ, ಗೆದರಿಸಲು, ಅನೇಕರು ಸುಮ್ಮನೆರು ಎಂದು ಗೆದರಿಸಲು, ಅಂದ್ರೆ ಅವನಿಗೆ ಆ ಒಂದು ದೇವರ ಕುಮಾರನಿಗೆ, ಇಲ್ಲಾಂದ್ರೆ ಯೇಸು ಕ್ರಿಸ್ತರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕೋಸ್ಕರ ಬಿಡದಲ್ಲೇ ಅಡ್ಡಗೋಡೆಯಾಗಿ ನಿಂದಿರೋ ಕೆಲವೊಂದು ವ್ಯಕ್ತಿಗಳು. ನಾವು ಯೋಚನೆ ಮಾಡಿ ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಆಗಲಿ, ನಮ್ಮ ಸಭೆಗಳಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ ಎಷ್ಟೋ ಅಡ್ಡಗೋಡೆಗಳಿದೆ ಗೊತ್ತಿದೆ. ತರ ಪ್ರಾರ್ಥನೆ ಮಾಡೋದು ನೋಡಿದ್ರೆ ಒಂಥರ ಹಿಂಸೆ, ದೇವ್ರ ವಿಚಾರ ಮಾತಾಡುವಾಗಲೇ ಅವ್ರಿಗೆ ಒಂಥರ ಹಿಂಸೆ, ಒಂಥರ ಕೀಳಮಟ್ಟಿಗೆ ನೋಡೋದು, ಇಲ್ಲದ್ರೆ ಇವನು ಯಾವನೋ ಈಗಲೇ ಪರಲೋಕದಿಂದ ಬಂದಿರೋದು ಅಂತ ಲೆಕ್ಕದಲ್ಲಿ ಮಾತಾಡೋದು. ನೋಡಿಲ್ಲಿ ಅನೇಕರು ಸುಮ್ಮನಿರೋ ಎಂದು ಎದುರಿಸಲು ಅವನೇನ್ ಮಾಡಿದ, ಅವನಿಗೆ ಒಂದೇ ಗುರುತಿದ್ದು. ಪ್ರಿಯರೇ, ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಒಂದೇ ಗುರುತಿರ್ಬೇಕು. ನಮ್ಮ ಪ್ರಾರ್ಥನೆ ಏನಿದೆ, ನಮ್ಮ ಪ್ರಾರ್ಥನೆ ವಿಷಯ ಏನಿದೆ, ಆ ವಿಷಯ ನಮ್ಗೆ ದೇವರು ಕೊಡತಂಗ ನಮ್ಮ ಪ್ರಾರ್ಥನೆ ಇರಲೇಬೇಕು. ಅವನ್ ಮತ್ತೆ ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ, ದಾವೀದನ ಕುಮಾರನೇ ಯೇಸುವೆ, ಇನ್ನೂ ಜೋರಾಗಿ ಯೇಸು ಕ್ರಿಸ್ತನ ಕೇಳಿಸ್ಕೊಂಡೆ. ಪ್ರಿಯರೇ, ಮೊದಲನೇ ಸೇರಿ ಕೂಗಾಡುವಾಗಲೂ ಬಾಕಿರೋದರೆಲ್ಲ ಸಮಯದಲ್ಲೂ ಕೇಳಿಸ್ಕೊಂಡಿಲ್ಲ. 2ನೇ ಸೇರಿನೂ ಮತ್ತೆ ಇನ್ನು ಜೋರಾಗಿ ಕೂಗಾಡುವಾಗ ಖಂಡಿತ ದೇವರು ಕೇಳಿಸ್ಕೊಂಡೆ. ಅಂದ್ರೆ ಇಲ್ಲಿ ಒಂದು ಹಿಂಡಿದೆ, ಏನ್ ಗೊತ್ತಾ, ನಿನ್ನ ಬೇಡಿಕೆ ಏನಿದೆ ಇವತ್ತಲ್ಲ ಆದ್ರೆ ನಾಡಿದೆ ಖಂಡಿತ ಅದಕ್ಕೆ ಪರಿಹಾರ ಕೊಡುವಂತ ದೇವರು ನಮ್ಮ ದೇವರು. ಯೇಸು ಕ್ರಿಸ್ತನು ಕೇಳಿಸ್ಕೊಂಡೇನಂತ ಹೇಳಿದ್ರೆ, ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಜೊತೆಯಲ್ಲಿರೋರು ಹೇಳಿದೆ, ಕರೆ ಇಲ್ಲಿ ತಂಗ ಸುಮ್ಮನೆ ಇರೋ ಅಂತ ಹೇಳಿ ಅವನ್ನ ಎದುರಿಸಿ ಒಂದು ಮೂಲೆಯಲ್ಲಿ ಕೂರಿಸಲಿಕ್ಕೆ ಪ್ರಯತ್ನ ಪಟ್ಟಿರೋರು ಈಗ ಏನ್ ಮಾಡ್ತಾರೆ ನೋಡಿ ಅನ್ನಲು, ಅವರು ಆ ಕುರುಡನನ್ನು ಕರೆದು ಧೈರ್ಯವಾಗಿರಿ, ಆರಾಮಾಗಿರಿ, ಸಮಾಧಾನ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳು, ನಿನ್ನನ್ನು ಯೇಸು ಕರೀತಾ ಇದ್ದಾನಂದ ಹೇಳಲು ತಕ್ಷಣ ಇವನ್ ಏನ್ ಮಾಡಿದ, ಅಲ್ಲಿ ತನಗ ಸುಮ್ಮನೆ ಇಂದು ಅವನೇನ್ ಮಾಡಿದ, ಅವನು ತನ್ನ ಹೊದಿಕೆಯನ್ನು 50ನೇ ವಾಕ್ಯದಲ್ಲಿ ತನ್ನ ಹೊದಿಕೆಯನ್ನು ತೆಗೆದಾಕಿ ತಟ್ಟನೆಯದು ಯೇಸುವಿನ ಬಳಿಗೆ ಬಂದನು. ಕಣ್ಣು ಕಾಣಲ್ಲ, ಎಲ್ಲಿ ಓಡ್ತಾ ಇರೋದು ಏನಂತ ಗೊತ್ತೇ ಇಲ್ಲ. ಪ್ರಿಯರೇ, ಒಂದು ಪ್ರಾರ್ಥನಾ ಆತ್ಮೀಯ ಆ ರೂಪದಲ್ಲಿ ಪ್ರಾರ್ಥನೆ ಅಂತ ಹೇಳುವಾಗ, ಇವನಿಗೆ ತೆಗೆದಿರೋದು ಬಿಸಾಕಿರೋದು ಇದೆಯಲ್ಲ ಹೊದಿಕೆಯನ್ನು, ಅದು ಈ ಪ್ರಾಪಂಚಿಕವಾಗಿರೋದು ಘಟನೆಗಳು, ಪ್ರಾಪಂಚಿಕವಾಗಿರೋದು ವಿಚಾರಗಳು, ಪ್ರಾಪಂಚಿಕವಾಗಿರೋದು ಆಸೆಗಳು, ಪಾಪಗಳು. ಪ್ರಿಯರೇ, ಇದು ಯಾವಾಗ ನಮ್ಮ ಹೃದಯದಿಂದ, ನಮ್ಮ ಭಾರತದಿಂದ, ನಮ್ಮ ಬೆನ್ನಿಂದ ನಾವು ತೆಗೆದು ಬಿಸಾಕ್ತಿನೋ, ಆ ಕಣ್ಣು ಕಾಣದಲ್ಲಿರೋದು ಕುರುಡತ ನಮ್ಮ ಕರ್ತನಾದ ದೇವರಿಗೆ ನಾವು ಓಡಿ ಹೋಗ್ತೀನೋ ಅವರ ಹತ್ರಕ್ಕೆ, ಇಲ್ಲಿ ನೋಡಿ ಸೀದಾ ಬಂದ, ಯಾವುದೋ ಒಂದು ಗದಿ ಇಲ್ಲದಲ್ಲೇ 50ನೇ ವಾಕ್ಯದಲ್ಲಿ ನೋಡಿ, ಇಲ್ಲಿ
ಯೇಸು ಕ್ರಿಸ್ತನ ಅಲ್ಲ, ದೇವರು ಕರೆಯಲ್ಪಟ್ಟಂತ ಜನಾಂಗವಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿ ಕೂತಿರುವಾಗ ಪ್ರಿಯರೇ, ಈ ಒಂದು ಕರೆ, ಅವನು ಬರ್ಲಿಕ್ಕೆ ಅಂದಲ್ಲಿ ಕರೆ ಕೇಳಿ ಕರೆಯಲ್ಪಟ್ಟವರಾಗಿ ನಾವು ಓಡಿ ಬಂದಾಯ್ತು. ಆಯ್ತಾ? ಓಡಿ ಬಂದಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ದು ಈಗಿರೋದು ಅವಸ್ಥೆ ಏನಂತ ಹೇಳಿದ್ರೆ, ಯಾವುದೋ ಒಂದು ಗಾಡಿ ದಾರಿ ಗೊತ್ತಿಲ್ಲ, ನಮಗೆ ಹೋಗ್ಲಿಕ್ಕಿರೋ ದಾರಿ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾರೆ ಒಂದು ಕೆಲಸ ಮಾಡಿ, ನಮ್ ಗಾಡಿನ ಫಾಲೋ ಮಾಡಿ ಅಂತ. ಆ ಗಾಡಿನ ಫಾಲೋ ಮಾಡ್ಕೊಂಡು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಒಂದು ಕಾನ್ಸಂಟ್ರೇಟ್ ಹೋಗ್ತಾ, ಅವರ ಸ್ಪೀಡಲ್ಲಿ ಹೋಗಿದೆ, ಸೀದಾ ನಾವು ಅವ್ರನ್ನ ಫಾಲೋ ಮಾಡಿ ಮುಂದೆ ಇರ್ಬೋದು ಅಂತ ಹೋಗಿ ಒಂದು ಜಂಕ್ಷನ್ ಅಲ್ಲಿ ಹೋಗಿ ನಿಲ್ಲುತ್ತೆ. 4 ಕಡೆನೂ ದಾರಿ ಇದೆ, ಆ ಗಾಡಿನೂ ಕಾಣಿಸ್ತಾ ಇಲ್ಲ. ಸ್ಟ್ರೈಟ್ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕು, ಏನು ಗೊತ್ತಿಲ್ಲದೆಲ್ಲ ನಿಂದಿರೋದಂತ ಒಂದು ಅವಸ್ಥೆ. ನಮ್ಮ ಜೀವನದಲ್ಲಿ ಯೋಚನೆ ಮಾಡಿದ್ರೆ ನಮ್ಮೆಲ್ಲ ಜೀವನದಲ್ಲಿ ಬಂದಿದೆ ಇದು. ಇಲ್ಲಿ ಪವಿತ್ರಾತ್ಮನ ಕೃಪಾ ಅವರ ಎಲ್ಲಿ ಆ ಸಪೋರ್ಟ್ ಎಲ್ಲಿ ಬೇಕು ಅಂತ ಹೇಳಿದ್ರೆ, ಯಾರು ನಮ್ ಜೊತೆ ಇಲ್ಲ ಆದ್ರೂ ಕೂಡ ಸದಾ ಕಾಲವನ್ನು ನಮ್ ಜೊತೆ ಆಕ್ಟಿವ್ ಆಗಿರುವಂತ ಪವಿತ್ರಾತ್ಮ ಇದ್ರು. ನೋಡಿ, ಇಲ್ಲಿ ಅವನ ಕರೆದು ಏನಂತ ಹೇಳಿದೆ, ಇಲ್ಲಿ 51ನೇ ವಾಕ್ಯಲ್ಲಿ ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕಂದ ಕೋರು. ಪ್ರಿಯರೇ, ನಮಗೆಲ್ಲ ಈ ರಾತ್ರಿಯಲ್ಲಿನು ದೇವ್ರಿಗೆ ಹೇಳುವಂತ ಪ್ರಶ್ನೆ, ಮಗನೇ ಮಗಳೇ, ನಾನು ಏನ್ ಮಾಡ್ಬೇಕು ನಿನಗೆ? ನೀನ್ ಸರಿಯಾಗಲಿಕ್ಕೋಸ್ಕರ, ನೀನ್ ಪಾಪ ಇಲ್ಲದಲ್ಲಿ ಬದುಕಲಿಕ್ಕೋಸ್ಕರ, ಒಳ್ಳೆ ದಾರಿಯಲ್ಲಿ ಬದುಕಲಿಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಕೇಳಿ ಅಂತ ಕೇಳಿದ್ರೆ ಪ್ರಿಯರೇ, ಇವತ್ತೆಲ್ಲ ನಿಮ್ಮೆಲ್ಲವರ ಕನಸಲ್ಲಿ ಯೇಸು ಕ್ರಿಸ್ತನು ಬಂದು ಇದೇ ರೀತಿಯಲ್ಲಿ ನಿಮಗೆ ಹೇಳೋದಾದ್ರೆ, ಈಗಲೇ ಒಂದು ಪ್ಲಾನ್ ಮಾಡ್ಕೊಳ್ಳಿ, ಅವಾಗ ಏನು ಹೇಳಬೇಕು ಅಂತ. ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಪ್ರಾಪಂಚಿಕ ಆಗಿರೋದ್ಬೇಕಾ ಆತ್ಮೀಯ ಆಗಿರೋದ್ಬೇಕಾ ಅಂತ. ಪ್ರಿಯರೇ, ನಮ್ಮೆಲ್ಲ ಜೀವನದಲ್ಲಿ ಇದೇ ಘಟನೆಗಳು ಎಷ್ಟೋ ಸೇರಿ ಬಂದೋಗಿರುತ್ತೆ. ನಮ್ಮ ಜೊತೆ ಮಾತಾಡುವಂತ ದೇವರು, ನಮ್ಮ ಪ್ರಾರ್ಥನೆಗಳು, ಅವನು ಏನಂತ ಹೇಳ್ತಾನೆ ಅದಾದ್ಮೇಲೆ, ದೇವರೇ ನನಗೆ ಇನ್ನೇನು ಬೇಕಾಗಿಲ್ಲ, ಏನ್ ಹೇಳಿದೆ, ಅವನು ಏನ್ ಮಾಡ್ಬೇಕಂತ ಹೇಳಲು, ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂತಂದ. ಅಂದ್ರೆ ಅಂಧಕಾರದಿಂದ ಬೆಳಕಿಗೆ ನಾನು ಬರಬೇಕು. ಪ್ರಿಯರೇ, ಇವತ್ತು ನಮ್ಮ ಪ್ರಾಪಂಚಿಕವಾಗಿರೋ ನಮ್ಮ ಮನಸ್ಸಿನ ಕತ್ಲೆಯಲ್ಲಿ ಕೂಡಾಕಿರೋದು ಪವಿತ್ರಾತ್ಮನೆ. ಆ ಬೂದಿ ಎಲ್ಲ ತೆಗೆದು ಹೊರಗಡೆ ಹಾಕಿಬಿಟ್ಟು ಆ ಪ್ರಕಾಶ ಬರುವಾಗ ಆ ಇಡೀ ಪ್ರಕಾಶವನ್ನು ಆ ಒಳಗಡೆಯಿಂದ ನಮ್ಮ ಇಡೀ ಕಣ್ಣಲ್ಲಿ, ಮುಖದಲ್ಲಿ, ನಮ್ಮ ಶರೀರದಲ್ಲಿ ಹೊರಗಡೆಗೆ ರಿಫ್ಲೆಕ್ಟ್ ಆಗುವಂತ ಒಂದು ಸ್ಥಿತಿ ವಿಶೇಷ, ಅದೇ ದೇವರ ಪ್ರಭಾವ ಅಂತ ಹೇಳ್ತಾರೆ. ನಾನು ಆಗಲೇ ಒಂದು ವಿಷಯ ಹೇಳಿದೆ, ಏನಕ್ಕೆ ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು, ಇಲ್ಲಾಂದ್ರೆ ಏನು ಪವಿತ್ರಾತ್ಮನ ಜನಿಸ್ಬೇಕು ಅಂತ. ಅದಕ್ಕೆ ಆಗಲೇ ಹೇಳಿದೆ, ಕೆಲವೊಂದು ವರಗಳು ಬಾಕಿ ಇರೋದೆಲ್ಲ ನಮಗೆ ಬೇಕು, ಇಲ್ಲಾಂದ್ರೆ ಆ ರೀತಿಯಲ್ಲಿ ಅಂತ. ಆಕ್ಚುಲಿ ಪ್ರಿಯರೇ, ಈ ಅದ್ಭುತ ಕಾರ್ಯಗಳು ಮಾಡ್ಲಿಕ್ಕಿರೋದು, ಇಲ್ಲಾದ್ರೆ ಕುರುಡನೆ ಕಣ್ಣು ಕೊಡೋದು, ಸತ್ತಿರನ್ನ ಎಪ್ಸೋದು, ಈ ನೀರನ್ನೇ ವೈನ್ ಮಾಡೋದು, ಇದೆಲ್ಲ ಬೇಕಾಗಿರೋದು. ಪವಿತ್ರಾತ್ಮ ನಮ್ಮಲ್ಲಿ ಬರ್ಬೇಕಾಗಿರೋದು, ಇಲ್ಲಾಂದ್ರೆ ಪವಿತ್ರಾತ್ಮ ಏನಕ್ಕೆ ನಮಗೆ ಬೇಕಾಗಿರೋದು, ಇಲ್ಲಾಂದ್ರೆ ಪವಿತ್ರಾತ್ಮನಲ್ಲಿ ನಾವು ಏನ್ ಬೇಡ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಈಗ ಎಲ್ಲಾದ್ರೂ ಒಂದು ಮರ ನಟ್ಟಿದೆ, ನಾವು ಒಂದು ಮರ ನಟ್ಟ, ಮಾವಿನ ಮರ ಆಗ್ಲಿ, ಅದೇ ನಾವು ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹೇಳಿ? ಫಲಗಳು. ಆ ಮರದಿಂದ ಡ್ಯೂಟಿ ಏನಂತ ಹೇಳಿದ್ರೆ ಫಲ ಕೊಡಲಿಕ್ಕಿರೋದು. ಪ್ರಿಯರೇ, ದೇವರ ಮಕ್ಕಳಾಗಿರುವಾಗ ನಾವು ಬೇರೆ ಏನೋ ದೊಡ್ಡದಾಗಿ ಯೋಚನೆ ಮಾಡೋದಂತಲ್ಲ, ಆ ನಮ್ಮಿಂದ ಏನ್ ಫಲ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ದೇವರು ಎಕ್ಸ್ಪೆಕ್ಟ್ ಮಾಡೋದ ಫಲಗಳು ಪವಿತ್ರಾತ್ಮ ಕೃಪಾವರದ ದೊರಕಿ ಅದು ನಮ್ಮಿಂದ ಹೊರಗಡೆ ಬರಬೇಕು. ದ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್. ಇದನ್ನೊಂದು ದೊಡ್ಡ ಸಬ್ಜೆಕ್ಟ್ ಆಗಿರೋದು ಇನ್ನೊಂದ್ಸರಿ. ಇದು ಜಸ್ಟ್ ನಾನು ಹೇಳಿದ್ದು, ದೇವರ ಹತ್ರ ಬೇಡ್ಕೊಳ್ಬೇಕಾಗಿರೋದು, ಪವಿತ್ರಾತ್ಮನ ನಮಗೆ ಸಿಗ್ಬೇಕಾಗಿರೋದು, ಬೇರೆ ಯಾರು ಅಲ್ಲ, ಬೇರೆ ಯಾವುದೂ ಅಲ್ಲ, ಅದ್ಭುತ ಕಾರ್ಯಗಳು ಮಾಡುವಂತ ಕ್ರಿಯೆಗಳಲ್ಲ ಬೇಕಾಗಿರೋದು, ಆ ಫಲಗಳು ನಮ್ಮಲ್ಲಿ ಕಾಣಿಸ್ಬೇಕು. ಆ ಕುರುಡನು ಕಣ್ಣು ಸಿಕ್ತ, ಅವನು ತುಂಬಾ ಖುಷಿ ಆಯ್ತು. ಪ್ರಿಯರೇ, ಇವತ್ತು ಈ ರಾತ್ರಿಯಲ್ಲಿ ನಮ್ಮನ್ನ ಪರಿಶೋಧನೆ ಮಾಡೋಣ. ನಮ್ಮೊಳಗೆ ಆ ಪವಿತ್ರಾತ್ಮನ ಕೃಪಾವರ ಇದೆ, ಪವಿತ್ರಾತ್ಮನ ನಮ್ಮ ಒಳಗೆ ಇದೆ, ದೇವರ ಆತ್ಮನ ನಮ್ಮ ಒಳಗೆ ಇದೆ. ಆ ದೇವರ ಆತ್ಮನ ನಮ್ಮ ಒಳಗೆ ಇರುವಾಗ ಅವನ ಪ್ರಭಾವ ನಮ್ಮಲ್ಲಿ ಪ್ರಕಟ ಆಗ್ಬೇಕು ಅಂತ ಹೇಳಿದ್ರೆ, ಹಾಳಲ್ಲಿ ಕರೆದು ಗೆಸ್ಟಿನ ಕೂರಿಸಿ ನಾವು ಬೇರೆ ಎಲ್ಲೋ ಹೋಗಿ ಕೂತ್ಕೊಂಡು ನಮ್ಮ ಕೆಲಸ ಮಾಡೋದಲ್ಲ, ಬಂದು ಆ ಗೆಸ್ಟ್ ಜೊತೆ ಮಾತಾಡಿ ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಬೇಡ, ಅವರಿಗೆಲ್ಲ ಜೊತೆಯಲ್ಲಿ ನಿಂತ್ಕೊಂಡು ಅದೇ ರೀತಿಯಲ್ಲಿ ಅವ್ರಿಗೆ ಖುಷಿಯಾಗಂತ ರೀತಿಯಲ್ಲಿ ನಾವು ಮಾಡುವಾಗ ಆ ಗೆಸ್ಟ್ ಇನ್ನೊಂದು ದಿವಸ ನಮ್ಮ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಆ ಮನೆಯಿಂದ ಒಂದು ದಿವಸ ಇದ್ದು ಹೋಗ್ಲಿಕ್ಕೆ ಆ ಗೆಸ್ಟ್ಗೆ ಮನಸ್ಸು ಬರುತ್ತೆ, ಸಂತೋಷ ಬರುತ್ತೆ. ನಮ್ಮೊಳಗೆ ಬಂದಿರೋದು ನಮ್ಮನೆ ಯಾವತ್ತನ್ನು ಬಿಟ್ಟು ಹೋಗುತ್ತಲ್ಲ, ಇದು ಪವಿತ್ರಾತ್ಮ ಕೃಪಾವ. ಆ ಪವಿತ್ರಾತ್ಮನ ಶಕ್ತಿ ಯಾವಾಗಲೂ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಎಂದಿಗೇನು ಆ ದೇವರ ಚಿತ್ತದಲ್ಲಿ, ದೇವರ ದಾರಿಯಲ್ಲಿ ಅಬ್ರಾಮನು, ನೋಹನು ಇವರೆಲ್ಲ ನಡೆದ ಹಾಗೆ
ಈ ಕಾಲಮಾನದಲ್ಲೇನು ಪ್ರಾಪಂಚಿಕವಾಗಿ ಹಲವಾರು ಪಾಪ ಮಾಡುವ ಸಂದರ್ಭಗಳು ಬಂದರೂ ಕೂಡ ಪವಿತ್ರಾತ್ಮನ ಶಕ್ತಿಯಿಂದ ಮುಂದಿನ ದಿವಸಗಳಲ್ಲಿ ಪಾಪ ಮಾಡದೆ ನೀತಿವಂತನಾಗಿ ದೋಷವಿಲ್ಲದ ದೇವರು ನೋಡುವಾಗ ದೋಷವಿಲ್ಲದ ಮಕ್ಕಳಾಗಿ ಬದುಕುವಾಗೆ ನಮ್ಗೆಲ್ಲರಿಗೇನು ದೇವರು ಸಹಾಯ ಮಾಡಲಿ. ಅದಕ್ಕೆ ನಿಮ್ಗೆಲ್ಲರಿಗೇನು ಆ ಶಕ್ತಿ ಪ್ರಭಾವ ಬರ್ತಾ ಬರ್ತಾ ಪವಿತ್ರಾತ್ಮನ ಕುರಿತಾಗಿ ನಿಮ್ಗೆ ಇನ್ನೂ ಜಾಸ್ತಿ ಕಲಿತಾ ಇರುವಾಗ ಇನ್ನೂ ನಿಮಗೆ ಎಕ್ಸಾಕ್ಟ್ ಗೊತ್ತ ನಿಮಗೆ ಫೀಲ್ ಆಗುತ್ತೆ ಆ ದೇವರ ಪ್ರಭಾವ ನನ್ನಲ್ಲಿ ವರ್ಕ್ ಆಗ್ತಾ ಇದೆ. ಹೌದು, ನಾನು ಇಂಥ ಸಂದರ್ಭದಲ್ಲಿ ತಪ್ಪು ಮಾಡಬಹುದಿತ್ತು, ಮಾಡ್ಬೇಕಿತ್ತು, ಆದ್ರೆ ನನ್ನ ತಡೆದಿರೋದು ಬೇರೆ ಯಾರನ್ನೂ ಅಲ್ಲ, ನನ್ನ ಮನಸ್ಸಿನ ದೇವರೇ ತಡೆದಿರೋದು. ಕರೆಕ್ಟ್ ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಆ ಪ್ರಭಾವ ನಿಮ್ಗೆ ಎಲ್ಲರಿಗೇನು ಬರಲಿ. ಕೊಂಡ್ರನ್ನೆಲ್ಲ ಎಲ್ಲಾ ಸಹೋದರಿಯರಿಗೇನು ಕ್ರಿಸ್ತನಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್.